ಆ ಕಡೆ ಬರ್ಬೇಕು ನೀವು ಬರೇ ದೊಡ್ಡ ದೊಡ್ಡ ಊರುಗಳಿಗೆ ಹೋಗ್ತಾ, ಅಯ್ಯೋ ಮೈಸೂರು ಹೋಗೋಣ, ಪ್ಯಾಲೇಸ್ ನೋಡಿ ಬರೋಣ. ಆ ಕಡೆ ಬಂದು ಒಂದೆರಡು ಸಾರಿ ಹಟ್ಸ್ ನೋಡ್ಬೇಕು ನೀವು ಗುಡಿಸಲುಗಳನ್ನು. ಅವು ಎಷ್ಟೆಷ್ಟು ಮಾದರಿ ಇರ್ತದೆ. ಎಂಥ ಮಳೆ ಬಂದು RCC ಇಂಥ ಬಿಲ್ಡಿಂಗ್ಗಳು ಸೋರ್ತವೆ ಮಳೆ ಬಂದರೆ. ಆದರೆ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಗುಡಿಸಲುಗಳ ಶೇಪ್ ಇದೆಯಲ್ಲ, ಒಂದು ಹನಿ ನೀರು ಒಳಗಡೆ ಬೀಳಲ್ಲ. ಹೊಚ್ಕೊಂಡು ಹೋಗ್ತಾರೆ, ಒಳಗಡೆ ಬೀಳಲ್ಲ. ನೆಕ್ಸ್ಟು, ಈಗ ಗುಣವಂತಿ ಅಂತ ಒಂದು ಊರಿದೆ, ಕಮಲಶಿಲೆ ಅಂತ ಒಂದು ಊರು. ಎಷ್ಟು ಚೆನ್ನಾಗಿ ಊರುಗಳು. ಈಗ ಉತ್ತರ ಪ್ರದೇಶಕ್ಕೆ ಬರ್ತಾರೆ. ಉತ್ತರ ಪ್ರದೇಶದಲ್ಲಿ ಒಂದು ಊರಿದೆ. ಆ ಊರಿನ ಒಬ್ಬ ಪ್ರಜೆ ಕೈ ಮುಗಿದು ಕೇಳ್ತಾ ಇದ್ದಾನೆ, ಯಾರನ್ನ? ಪ್ರಧಾನಿಯವ್ರನ್ನ. ಪ್ರಧಾನಿಗಳೇ, ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರಿ ನೀವು, ನಮ್ಮ ಊರ ಹೆಸರು ಚೇಂಜ್ ಮಾಡಿ ಸರ್. ಏನಯ್ಯ ನಿಮ್ಮ ಊರ ಹೆಸರು? ಬೋಸುಡಿ ಇದೆ. ಉತ್ತರ ಪ್ರದೇಶದ ಬೋಸುಡಿ ಅಂತ ಒಂದು ಊರಿದೆ. ಅವ್ರ ಭಾಷೆಯಲ್ಲಿ ಅದೇನೋ ನನಗೆ ಗೊತ್ತಿಲ್ಲ. ಬೋಸುಡಿ ಅವು ಬಸ್ ಹೋದ್ಮೇಲೆ ಹಿಂದ್ಗಡೆ ಕೆಲವು ಟ್ರ್ಯಾಕ್ಸ್ನವ್ರು ಇರ್ತಾರೆ, ಅರ್ಧ ಚಾರ್ಜ್ ಕರ್ಕೊಂಡೋರು. ಅವ್ರು ಹೇಗೆ ಕೂಗ್ತಾರೆ ಗೊತ್ತಾ? ಬೋಸುಡಿ ವಾಲೋಕೋ, ಬೋಸುಡಿ ವಾಲೋಕೋ, ಬೋಸುಡಿ ವಾಲ. ಆ ಊರು ಬಂದ ತಕ್ಷಣ ಬೋಸುಡಿ ವಾಲ ಉತ್ರು, ಬೋಸುಡಿ ವಾಲ ಉತ್ರು. ಬೋಸುಡಿ 10 ರೂಪಾಯಿ, ಬೋಸುಡಿ 10 ರೂಪಾಯಿ. ಅದಕ್ಕೆ ದೇಶ ತಿರುಗು ಕೋಶ ಓದು ಅನ್ನೋದು ಅದಕ್ಕೆ ಸ್ನೇಹಿತರು. ನಿಮ್ಮಂಥ ಎಲ್ಲ ಅಭಿಮಾನಿಗಳಿಂದಾಗಿ ನಾವು 432 ಊರು ಸುತ್ತಿದ್ದೇವೆ, 3 ಜನ. ಆಗಲೇ ಯಾರೋ ಸರ್ ಕೇಳಿದರು, ಆಸ್ಟ್ರೇಲಿಯಾ, ಅಮೇರಿಕಾದಲ್ಲಂತೂ 1.5 ತಿಂಗಳಿಗೆ ಸಾಕಷ್ಟು. ಮತ್ತು ನಾಳೆ 15ನೇ ತಾರೀಕಿನಿಂದ ದುಬೈ ಹೋಗ್ತಾ ಇದ್ದೀವಿ, ಅಬುದಾಬಿ. ಎಷ್ಟು ದೇಶಗಳಿದೆ. ಅಲ್ಲಿ ಕರೆಸಿದವರು ಅರಬ್ಬರಲ್ಲ, ನಮ್ಮನ್ನು ಕರೆಸಿದವರು. ಅಲ್ಲಿ ನಮ್ಮನ್ನು ಕರೆಸಿದವರು ಅಲ್ಲಿ ನೆಲೆಸಿರುವ ನಮ್ಮ ಕನ್ನಡಿಗರು. ಅಲ್ಲೆಲ್ಲ ಕನ್ನಡ ಸಂಘಗಳನ್ನ ಕಟ್ಟಿದ್ದಾರೆ. ಅಮೇರಿಕಾದಲ್ಲಿ ಅಕ್ಕ ಇದೆ. ಅವರು ಕರೆಸಿದಾಗ ಸಿಡ್ನಿಯ ಒಬ್ಬ ಮಿನಿಸ್ಟ್ರು, ಅವ್ರು ಯಾರೋ ಗೊತ್ತಿಲ್ಲ ನನಗೆ, ಯಾವ ಸೆಕ್ಷನ್ ತಗೊಂಡಿದ್ರು ಗೊತ್ತಿಲ್ಲ, ಪೋರ್ಟ್ಫೋಲಿಯೋ ಇತ್ತು ಗೊತ್ತಿಲ್ಲ. ಅವ್ರು ಎಷ್ಟು ಸರಳವಾಗಿದ್ರು ಅಂದರೆ, ಅವ್ರ ಹಿಂದೆ ಯಾರೂ ಜನ ಇರಲಿಲ್ಲ, ಬಾಡಿ ಗಾರ್ಡ್ಸ್ ಇರಲಿಲ್ಲ. ಅವ್ರು ನಮ್ಮ ಜೊತೆನೇ ತಿಂಡಿ ತಿಂದರು, ನಮ್ಮ ಜೊತೆನೇ ಬಾತ್ರೂಮಿಗೆ ಬಂದರು. ಅವರು ಹೋಗುವಾಗ ನಾವು ಕೇಳಿದ್ವಿ, ಇವ್ರು ಯಾರು ಸರ್? ಇವರು ಎಜುಕೇಷನ್ ಮಿನಿಸ್ಟ್ರು ಅಂತ ಹೇಳಿ. ನಮ್ಮ ಕಡೆ ಒಬ್ಬ TMC ಮೆಂಬರ್ ಬಂದರು, ಕೌನ್ಸಿಲರ್ ಬಂದರೆ ಅವ್ನು ಹಿಂದೆ 10 ಜನ, ಮುಂದೆ 10 ಜನ. ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಹೌದಾ? ಇಲ್ಲೆಲ್ಲ ಅಣ್ಣಮ್ಮಗಳು ಜಾಸ್ತಿ ಅಲ್ವಾ? ನಾನು ಈ ಊರಿಗೆ ಕಾಲಿಟ್ಟಿದ್ದೆ ಅಣ್ಣಮ್ಮನ ಜಾತ್ರೆಗಾಗಿ. ಮಾರ್ತಳ್ಳಿದೆ ನೋಡ್ರಿ, ಇನ್ನೂ ಫ್ಲೈಓವರ್ ಇರಲಿಲ್ಲ, ಅಲ್ಲಿಗೆ ನಾನು ಫಸ್ಟ್ ಬಂದದ್ದು. ನೋಡಿ, ಇವತ್ತಿಂಥ ಅದ್ಭುತವಾದಂಥ ಸ್ಟೇಜು ಮೈಕಲ್ಲಿ ಮಾತಾಡ್ತಿದ್ದೀನಿ. ಅವತ್ತು ನಾನು ಯಾರು ಅಂತ ಯಾರಿಗೆ ಗೊತ್ತಿಲ್ಲ. ಅವತ್ತಿನ ಸ್ಟೇಜ್ ಯಾವುದು ಗೊತ್ತಾ? 2 ಟ್ರ್ಯಾಕ್ಟ್ರ್ ಟ್ರಾಲಿಗಳನ್ನೆಲ್ಲ ಓಪನ್ ಮಾಡಿ ಜೈಟ್ ಮಾಡಿದ್ವಿ. ಅದ್ರ ಮಧ್ಯೆ ನಾನು ನಿಂತಿದ್ದೀನಿ. ಮರಕ್ಕೆ ಮೈಕ್ ಕಟ್ಟಿದ್ರು. ಆ ಮೈಕ್ ಗಾಳಿ ಬಂದರೆ ನಾನು ಹಣೆಗೆ ಬಡಿತಿತ್ತು. ಅದನ್ನು ಒಂದು ಕೈಯಲ್ಲಿ ಹಿಡ್ಕೋಬೇಕು, ಮಾತಾಡಬೇಕು. ಮಾತಾಡ್ತಿದ್ದೀನಿ, ಯಾರಿಗೂ ಕೇಳ್ತಾ ಇಲ್ಲ. ನನಗೆ ಯಾಕೋ ಬ್ಯಾಲೆ ಮಾಡ್ತಿದ್ದೀನಿ ಅಂತ ಇದ್ದಕ್ಕಿದ್ದಂತೆ 2 ಕಾಲುಗಳು ಒಂದೊಂದು ದಿಕ್ಕಿಗೆ ಹೋಗೋಕ್ಕೆ ಶುರುವಾದವು. ನಾನು ಸೀಳ್ತಿದ್ದಾರೆ ಯಾರೋ ಕೆಳಗಡೆಯಿಂದ ಗರಗಸದಿಂದ ಅನ್ನೋ ಹಾಗಾಯಿತು. ಯಾಕಂತ ನೋಡಿದರೆ, ಆ ಟ್ರ್ಯಾಕ್ಟರ್ ಡ್ರೈವರು ಈ ಟ್ರ್ಯಾಕ್ಟರ್ ಡ್ರೈವರು ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿಬಿಟ್ಟ. ಯಾಕೆಂದರೆ 9 ಗಂಟೆ ಆಯ್ತು ಸರ್, ನಮ್ಮ ಟೈಮ್ ಮುಗೀತು, ಪೇಮೆಂಟ್ ಕೊಡಿ ಅಂತ. ನಾನು ಮೇಲೆ ಮಾತಾಡ್ತಿದ್ದೀನಿ. ಹೇಗಾಗಿರಬೇಡ ಯೋಚನೆ ಮಾಡಿ ಅಂತ ಕೂಗಿದ ತಕ್ಷಣ ಮತ್ತೆ ಜೈಂಟ್ ಮಾಡಿ ಅಂಥವುಗಳನ್ನ ಕೂಡ ಅನುಭವಿಸಿದ್ವಿ. ಇಂಥ ಒಳ್ಳೆಯ ವೇದಿಕೆಯಲ್ಲಿ ಕೂಡ ಮಾತಾಡ್ತೀವಿ. ಆಮೇಲೆ ನಿಂತ್ಕೊಂಡೆ, ಶುರು ಮಾಡಿ ಸರ್. ಇನ್ನೇನು ಶುರು ಮಾಡಬೇಕು ಅಂದ ತಕ್ಷಣ ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಯಾರು ಬಂದರು ಅಂತ ನೋಡ್ತೀನಿ. ಆ ಏರಿಯಾ ಕೌನ್ಸಿಲರ್, ಅವನು ಕೊರಳಲ್ಲಿ ನಾಯಿ ಕಟ್ಬೋದು ಅಷ್ಟು ದೊಡ್ಡ ದಪ್ಪನ ಬಂಗಾರದ ಚೈನ್, 10 ಬೆರಳಿಗೆ 10 ಉಂಗುರ, ಕರೀ ಗುಂಗುರು ಕೂದಲು, ಕರೀ ಮುಖ, ಕಣ್ಣುಗುಡ್ಡೆ ಹೊರಗಡೆ ಬಂದಿದೆ, ಕೆಂಪಿಗಿದೆ. ಯಾವ ಸಮಯದಲ್ಲಿ ಯಾರು ನುಂಗುತ್ತಾನೋ ಗೊತ್ತಿಲ್ಲ. ಅಣ್ಣ ಬಂದ ಅಂತ ಅವ್ನು ಮೇಲೆ ಕೂರಿಸಿದ್ರು. ಅನೌನ್ಸ್ ಮಾಡಿದ್ರು, ಏನು ಅಣ್ಣ ಭಾಳ ಫೇಮಸ್ಸು, ಅಣ್ಣ ಭಾಳ ಫೇಮಸ್ಸು. ಈ ಏರಿಯಾ ಕೌನ್ಸಿಲರು ಎಲ್ಲರೂ ಚಪ್ಪಾಳೆ ತಟ್ಟರು, ಗಲಾಟೆ ಮಾಡಕತ್ಬಿಟ್ಟು ಜನ. ಪ್ರಸಾದ ಕೊಡ್ರೋ ಅಂದರು. ಪ್ರಸಾದ ಅಂದರೆ ನಮ್ಮ ಕಡೆ ಸ್ವಲ್ಪ ಸಕ್ಕರೆ ಏನೇನೋ ಕೊಡ್ತಾರಪ್ಪ. ಇಲ್ಲಿ ಊಟನೇ ಪಲಾವೇ ಕೊಟ್ಬಿಟ್ರು, ಬಿರಿಯಾನಿ ಕೊಟ್ಬಿಟ್ರು. ತಿನ್ನೋಕ್ಕೆ ಶುರು ಮಾಡಿದ್ರು. ತಮಟೆ ಬಾರಿಸ್ರೋ ಅಂದ. ಯಾವನು ತಮಟೆ ಬಾರಿಸಕತ್ತಿದ್ರು. ಕಡೆಗೆ ಏನು ಸರ್ ಹೇಗೆ ಮಾತಾಡಬೇಕು ಅಂದಾಗ ಕೌನ್ಸಿಲರ್ ಎದ್ದು ನಿಂತ್ಕೊಂಡ. ಬಡ್ಡಿ ಮಕ್ಕಳ ಗಲಾಟೆ ಮಾಡಬೇಡಿ, ಅಣ್ಣ ಭಾಳ ಫೇಮಸ್ಸು, ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳದೆ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ. ಅಣ್ಣ ನಿನ್ನ ಹೆಸರೇನಣ್ಣ? ಯಾರೂ ಇಲ್ಲವಂತೇಳಿ ಅವನೇ ಹೆಸರು ಕೇಳಿದೆ. ಅಣ್ಣ ಇಂಥ ಎಲ್ಲ ಅನುಭವಗಳು ಆಗಬೇಕು.
ಸನ್ಮಾನಕ್ಕಿಂತ ಹೆಚ್ಚಾಗಿ ಅಪಮಾನಗಳಾಗಬೇಕು, ಆಗಲೇ ಮನುಷ್ಯ ಉನ್ನತಿಗೆ ಇರೋದು. ಬರೀ ಸನ್ಮಾನ ಮಾಡೋದು ಅದಷ್ಟೇ. ಅವಮಾನ ಆದರೆ ಸಮಾಜ ಆಗಿದೆ, ಜಗತ್ತಾಗಿದೆ ಅಂತ ಗೊತ್ತಾಗ್ತದೆ ಸ್ನೇಹಿತರೆ. ಹಾಸ್ಯಕ್ಕೆ ಇಂಥದೇ ವಸ್ತು ಇಲ್ಲ ಅಂತ ಹೇಳ್ತಾ, ನೀವು ವಿಧಾನಸೌಧದಲ್ಲಿ ಮಾತ್ರ ಮಂತ್ರಿಗಳು ಇರ್ತಾರೆ ಅಂತ ತಿಳ್ಕೊಂಡಿದ್ದೀರಲ್ವ? ನಮ್ಮ ದೇಹವೇ ಒಂದು ವಿಧಾನಸೌಧ. ಅಲ್ಲಿ ಹೇಳ್ತಾರೆ ಕವಿಗಳು ನೋಡಿ, ತಲೆ ಗೃಹ ಮಂತ್ರಿ, ಹೋಮ್ ಮಿನಿಸ್ಟರ್ ಮಾಡೋ ಕೆಲಸ ತಲೆ ಮಾಡುತ್ತೆ. ನೆಕ್ಸ್ಟ್ ಕಣ್ಣು ರಕ್ಷಣಾ ಮಂತ್ರಿ. ಅರ್ಥ ಆಗ್ತಿದೆಯಲ್ಲ? ನಿಮಗೇನು ಕಷ್ಟ ಬರೆದಾಗ ನೋಡೋದು ಕಣ್ಣುಗಳು, ಅದು ರಕ್ಷಣಾ ಮಂತ್ರಿ. ಬಾಯಿ, ವಿಶೇಷವಾಗಿ ಹೆಣ್ಣುಮಕ್ಕಳ ಬಾಯಿ, ವಾರ್ತಾ ಮತ್ತು ಪ್ರಸಾರ. ಹೌದಮ್ಮ? 4ನೇದು ಕೈಗಾರಿಕಾ ಮಂತ್ರಿ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಲು, ಯಾವ ಮಂತ್ರಿ ಹೇಳ್ತೀರ? ಕಾಲು ಸಾರಿಗೆ, ಟ್ರಾನ್ಸ್ಪೋರ್ಟೇಷನ್ ಮಂತ್ರಿ. ಹೊಟ್ಟೆ, ಆಹಾರ ಮಂತ್ರಿ, ಫುಡ್ ಮಿನಿಸ್ಟರ್. ಇನ್ನು ಕೆಲವು ಬಿಟ್ಟೆ ನಾನು. ಹೌದಾ? ಏನಾಯ್ತು? ತಲೆ ಆಯಿತು, ಕಣ್ಣಾಯಿತು, ಬಾಯಿ ಆಯಿತು, ಕೈ ಆಯಿತು, ಕಾಲಾಯಿತು, ಹೊಟ್ಟೆ ಆಯಿತು, ಎಲ್ಲ ಆಯಿತು. ಕೆಲವು ಬಿಟ್ಟು ಯಾವ ಗೊತ್ತಾವ ಮಿನಿಸ್ಟ್ರು? ನೀರಾವರಿ ಮತ್ತು ಗೊಬ್ಬರ. ಅರ್ಥ ಆಯಿತು, ಸಾಕು. ಹೀಗೆ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಹಾಸ್ಯದ ಶಬ್ದಗಳಲ್ಲಿ ಎಷ್ಟಿದೆ. ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ. ಮೇಷ್ಟ್ರು ಹೇಳಿದ್ರು, ಕನ್ನಡ ಮೇಷ್ಟ್ರು, ಇದನ್ನು ಮುಂದುವರಿಸ್ಬೇಕು ಕಾವ್ಯ, ನಾನು ಅರ್ಧ ಹೇಳ್ತೀನಿ, ಕಂಟಿನ್ಯೂ ಮಾಡಬೇಕು ನೀವು. ಹೇಳಿ ಸರ್. ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ, ಹಿಮಾಲಯದ ತಪ್ಪಲಲ್ಲಿ ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು. ಅವನು ಡ್ಯಾಶ್ 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 ಡ್ಯಾಶ್. ಒಂದು ಹುಡುಗ ಎದ್ದು ನಿಂತ ಧ್ಯಾನ ಮಾಡುತ್ತಿದ್ದನು. ಹಿಮಾಲಯದ ಚಳಿಯಲ್ಲಿ, ಗದಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು. ಅವನು ತಪಸ್ಸು ಮಾಡುತ್ತಿದ್ದನು, ಯೋಗ ಮಾಡುತ್ತಿದ್ದನು, ಧ್ಯಾನ ಮಾಡುತ್ತಿದ್ದನು. ಎಲ್ಲ ಹೇಳಿದ್ರು. ವೆರಿ ಗುಡ್ ಅಂತ ಕೂರಿಸಿದ್ರು. ನಮ್ಮ ಕಡೆ ಒಂದು ಸಿದ್ಧಲಿಂಗ ಅಂತ ಹಳ್ಳಿ ಊರು. ಸಿದ್ಧಲಿಂಗ ನೀನು ಹೇಳೋ, ಬೇರೆ ಹೇಳ್ಬೇಕು ಮಗನೇ, ಇವರೆಲ್ಲ ಯಾರೋ ಹೇಳ್ಬಾರ್ದು ನೀನು. ಹಿಮಾಲಯದ ತಪ್ಪಲಲ್ಲಿ ಯೋಗಿಯೊಬ್ಬನಿದ್ದನು, ಅವನು ಬೀಡಿ ಸೇರುತ್ತಿದ್ದನು. ಏನೇ ಬಡ್ಡಿ ಮಗನೇ, ಅಲ್ಲೂ ಬೀಡಿ ಸೇರ್ತಾರೆ. ಅಲ್ಲ ಸಾರ್, ಅಲ್ಲಿ ಚಳಿಗೆ ತಪಸ್ಸು ಎಲ್ಲ ಆಮೇಲೆ ಮೊದಲು ಬೀಡಿ ಸೇರಿ ಮೈನ ಬಿಸಿ ಮಾಡ್ಕೋಬೇಕು ಅಂತ. ಇದು ಕಾಮನ್ ಸೆನ್ಸ್ ನೋಡಿ ಆಗಿದೆ. ಜಿಟಿ ಮಳೆಯಲ್ಲಿ, ಇದು ಹೆಣ್ಮಕ್ಳು ಹೇಳ್ಬೇಕಮ್ಮ, ಜಿಟಿ ಮಳೆಯಲ್ಲಿ, ಗದಗುಡುವ ಚಳಿಯಲ್ಲಿ, ಇಲ್ಲ ಹೇಳ್ತೀರಾ? ಏನು? ನೀವಿಟ್ಟಿರೋ ಸಾಮಾನುಗಳು ಮಾಳಿಗೆ ಮೇಲೆ ಆರ್ಸಕ್ಕಿಟ್ಟಿರ್ತಿರಲ್ಲ, ಅವು ಒಣಗಲ್ಲ. ಹೌದಾ? ಜಿಟಿ ಮಳೆಯಲ್ಲಿ, ಕೊರೆಯುವ ಚಳಿಯಲ್ಲಿ ಬಟ್ಟೆಗಳು ಒಣಗಲ್ಲ, ಪದಾರ್ಥಗಳು ಒಣಗಲ್ಲ. ಬಿಡಿ, ಹೆಣ್ಮಕ್ಳ ಕೈಲಿ ಹೇಳೋಕ್ಕಾಗಲ್ಲ, ಬರೀ ಇದೇ ಹೇಳ್ತಾರೆ ಅಂತ ಗಂಡಸರನ್ನು ಕೇಳಿದ್ರು. ನೀನು ಹೇಳೋ ಸಿದ್ಧಲಿಂಗ, ಜಿಟಿ ಮಳೆಯಲ್ಲಿ, ಕೊರೆಯುವ ಚಳಿಯಲ್ಲಿ, ಇಲ್ಲ ಅಂಡರ್ವೇರ್ ಒಣಗುವುದಿಲ್ಲ ಅಂತ. ಅವನ ಕಷ್ಟ ಅವನಿಗೆ ಅಲ್ವಾ? ನೋಡಿ, ಒಂದು ಹಾಸ್ಯ ಎಷ್ಟು ಜನರಿಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ನಾನು. ಇಲ್ಲೆಲ್ಲ ನನಗೆ ಸಂತೋಷ. ಇವತ್ತು ಯಾವ ವಾರ ಸರ್? ನವನೀತವರೇ, ಇವತ್ತು ಯಾವ ವಾರ? ಶನಿವಾರ. ಜಾಂಡ್ರು ನಿಮ್ಮ ಪ್ರಿನ್ಸಿಪಾಲ್. ಇದೇ ಸೋಮವಾರದಿಂದ ಶುಕ್ರವಾರದವರೆಗೂ ಆಗಿದ್ದರೆ ನೀವು ಬರ್ತಿದ್ದೀರಾ? ಸೀರಿಯಲ್ ಬಿಟ್ಟು ಬರೋರಾ ನೀವು? ಗಂಡಸರು ಬಿಡಿ, ಹೊರಗಡೆನೇ ಇರ್ತಾರೆ. ನೀವು ಎಂತೆಂಥ ಯಾವ ಸೀರಿಯಲ್ ತುಂಬ ಫೇಮಸ್ ಇದೆ ಈಗ? ಸ್ವಲ್ಪ ಹೇಳಿ ಜೋರಾಗಿ. ಯಾವುದೂ ಇಲ್ವಾ? ಮತ್ತು ಟಿ ವಿ ಹೇಗೆ ನಡೀತಾ ಇದೆ? ಹಾಗಾಗಿ ಎಷ್ಟು ಜನ ಸೀರಿಯಲ್, ಒಳ್ಳೆ ಸೀರಿಯಲ್ಗಳು ನೋಡ್ತಿರಲ್ಲ? ವೆರಿ ಗುಡ್, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಅದರಲ್ಲಿ ಹೊಸ ರುಚಿ ಅಂತ ಬರುತ್ತೆ, ಮಧ್ಯಾಹ್ನ ಬರುತ್ತೆ. ಆ ಹೊಸ ರುಚಿಲಿ ಅಡುಗೆ ಮಾಡೋದು ಹೇಳ್ಕೊಡ್ತಾರೆ. ಆ ಥರ ಹೊಸ ರುಚಿ ನೋಡಿ ಅಡುಗೆ ಮಾಡಿ ನಿಮ್ಮ ಗಂಡ ಮಕ್ಕಳಿಗೆ ಬಡಿಸಿದವ್ರು ಯಾರಾದ್ರೂ ಇದ್ದೀರಮ್ಮ? ಅಕ್ಕ ತಂಗಿಯರು ಸ್ವಲ್ಪ ಕೈ ಮೇಲೆ ಎತ್ತಿ. ಒಂದು, ಗಂಡಸರು ಬೇಡ್ರ, ಹೆಣ್ಮಕ್ಳಿಗೆ ಹೇಳ್ತೀನಿ. 1, 2, 3, 4, 5, 6, 7, 8. ವಾ ರೆಸ್ಟೋರೆಂಟಿಂದ, ಹೋಟ್ಲಿಂದ ತರಿಸಲ್ಲ ಯಾರು. ಹಾಗಾದರೆ ಟಿ ವಿ ನೋಡಿ ಹೊಸ ರುಚಿ ಅಡುಗೆ ಮಾಡ್ತಿರಲ್ಲಮ್ಮ, ನಿಮ್ಮ ಗಂಡ ಪುಣ್ಯವಂತ. ಈಗ ಏನು ನಾವು ಹೊಸ ರುಚಿ ನೋಡಿ ಅಡುಗೆ ಮಾಡಿ ಗಂಡಗೆ ಬಡಿಸ್ತಿದ್ದು ಕೈ ಎತ್ತಿದ್ರಲ್ಲ, ಈ ಕೈ ಎತ್ತಿದ ಮನೆಯ ಗಂಡಸರು ಇವರು ಟಿ ವಿ ನೋಡಿ ಮಾಡಿದ ಅಡುಗೆನ ಉಂಡು ಇನ್ನೂ ಬದುಕದವ್ರಿದ್ದೀರಾ? ಟಿ ವಿ ನೋಡಿ ಅಡುಗೆ ಮಾಡಬಾರ್ದಮ್ಮ. ಅತ್ತೆ ತಾಯಿ ಅವರಿಂದ ಅಡುಗೆ ಕಲಿದು
ಏನು ಹೇಳ್ತಾರೆ ರೀ ಟಿ ವಿಲಿ ಅಡುಗೆ ಮಾಡೋದು ಮಧ್ಯಾಹ್ನ 12:30ಗೋ 1 ಗಂಟೆಗೋ ಬನ್ನಿ ಹೊಸ ರುಚಿ ಕಲಿ ಹೇಳ್ಕೊಡೋದಕ್ಕೆ ಬರ್ತಿದ್ದಾರೆ ಮಿಸ್ ಸ್ಮಿತಾ. ನಾನು ಯಾರೋ ಸ್ಮಿತಾ ಬಾಯಿನೋ ಸ್ಮಿತಾ ಅಕ್ಕನೋ 40-50 ವರ್ಷದ ಯಾರೋ ದೊಡ್ಡ ಹೆಂಗಸೇನೋ ಅಂದ್ಕೊಂಡ್ರೆ ಬಂದವಳು 17 ವರ್ಷದ ಬಿಳಿ ಜಿರಳೆ ಥರ ಇರೋ ಒಂದು ಹುಡುಗಿ, ಮಿನಿ ಸ್ಕರ್ಟ್, ಸ್ಲೀವ್ಲೆಸ್ ಬ್ಲೌಸ್, ಟಿಂಗ್ 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 ಅಂತ ಬಂದು ಬಾಬ್ ಕಟ್ಟು, ಒಂದು ಕಣ್ಣು ಮೇಲೆ ಕೂದಲು ಬಿದ್ದಿದೆ, ಅದನ್ನು 5 ಸೆಕೆಂಡ್ಗೆ ಒಂದು ಸಾರಿ ಈಗ ಅಂದ್ಕೊತಾಳೆ, ಅದು ಮತ್ತೆ ಬೆಳಕು ಆ್ಯಕ್ಚುಲಿ ಅನ್ನೋದು. ನಾನು ಅಂದ್ಕೊಂಡೆ ಇವಳು ಮಾಡಿದ ಅಡುಗೆನ ಉಂಡ್ರೆ ಸಾಕಾಗಿದೆ, ಇವಳು ಏನು ಹೇಳ್ತಾಳಪ್ಪ ಅಂದ್ಕೊಂಡೆ. ಹೇಳಿ ಮೇಡಮ್, ನಮ್ಮ ಈ ಜನ ಎಲ್ಲ ಕಾಯ್ತಾ ಇದ್ದಾರೆ, ಇವತ್ತು ತುಂಬ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ BGS ಸ್ಕೂಲಲ್ಲಿ, ಜನ ಎಲ್ಲ ಬಂದಿದ್ದಾರೆ, ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಇವರಿಗೆಲ್ಲ ಯಾವ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತಾರ. ನಾನು ಇವತ್ತು ಇವರಿಗೆಲ್ಲ ಸೆಟ್ಲೈಟಿಂದ ಬರಬೇಕು. ಹೇಳಿ ಮೇಡಮ್ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಎಂಥ ಅಡುಗೆ ರೀ, ನಮ್ಮ ಕಡೆ ಸಣ್ಣ ಮಕ್ಕಳು ಅಡುಗೆ ಮಾಡ್ತಾರೆ, 3 4 ವರ್ಷದ ಹುಡುಗರು. ಹೇಳಿ ಮೇಡಮ್, ವೈಟ್ ರೈಸ್ ಮಾಡೋಕ್ಕೆ ಬೆಂಗಳೂರು ಅವ್ರಿಗೆ ಬರೋದೇ ಇಲ್ಲ, ವೈಟ್ ರೈಸ್ ಮಾಡಬೇಕಾದ್ರೆ ಏನು ಮಾಡ್ಬೇಕು ಹೇಳಿ. ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ಪು ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವೇನು ಬಾತ್ರೂಮ್ಗೆ ಹೋಗ್ತೀವಿ, ಕಿಚನಿಗೆ ಹೋಗ್ಬೇಕಾ ಅಂತ ಪಕ್ಕದಲ್ಲಿರೋದು. ಆಮೇಲೆ ಸೆಕೆಂಡ್ ಸ್ಟೆಪ್ ಇಲ್ಲಿ ಬಂದುಬಿಟ್ಟು ಅನ್ನಲ್ಲ, ಬಂದುಬಿಟ್ಟು ಅಂತ. ನಮ್ಮಲ್ಲಿ ಬಿಟ್ಟು ಅಂದರೆ ಫ್ರೀ ಅಂತ ಅರ್ಥ. ಒಳಗಡೆ ಸ್ಟವ್ ಹಚ್ಚಬೇಕು. ಸ್ಟವ್ ಹಚ್ಚಿದ ಮೇಲೆ ಅದ್ರ ಮೇಲೆ ಪಾತ್ರೆ ಇಡಬೇಕು. ಅಯ್ಯೋ ನಾವೇ ಕೂತ್ಕೊತಾ ಇದ್ವಿ. ಪಾತ್ರೆ ಇಟ್ಟು ಅದರಲ್ಲಿ ವಾಟರ್ ಹಾಕಬೇಕು, ಬಿಸ್ಲರಿ ವಾಟರ್ ಹಾಕಬೇಕು. ಬಿಸ್ಲರಿ, ಆಮೇಲೆ ವಾಟ್ರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ, ಪಕ್ಕದಲ್ಲಿ ಇರೋಳು ಹಂಗೆ ಅಂತಿರ್ತಾರೆ. ಬಾಯ್ಲ್ ಆಗಬೇಕು ಮೇಡಮ್, ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ವೆರಿ ಗುಡ್ ಮೇಡಮ್, ಎಷ್ಟು ಬಬಲ್ಸ್ ಬರಬೇಕು? ನೋಡಿ, ಮನೆಯಲ್ಲಿ 50 to 25 ಮೆಂಬರ್ಸ್ ಇದ್ದರೆ ಹಂಡ್ರೆಡ್ಸ್ ಆಫ್ ಬಬಲ್ಸ್ ಬರುತ್ತೆ. ನೀವು ನಿಮ್ಮ ಹೆಂಡತಿ ಬರೀ ಗೂಬೆ ಥರ ಇದ್ದರೆ 5 to 6 ಬಬಲ್ಸ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಒಂದು ಕ್ವಶನ್, ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು. ಆದರೆ ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಹೌದಾ? ಅಡುಗೆ ಮಾಡೋದು ಕೂಡ ಒಂದು ಕಲೆ. ಭಾರತ ದೇಶದಲ್ಲಿ ಇಂಥದ್ದು ಕಲೆ ಇಲ್ಲ ಅಂತಿಲ್ಲ. ಯಾವುದೇ ಕಲೆ, ಬೆಂಗಳೂರಿನಲ್ಲಂತೂ ರಸ್ತೆಯಲ್ಲಿ ಏನೇನೋ ಮಾಡ್ತಿರ್ತಾರೆ, ಸರ್ಕಸ್ ಮಾಡ್ತಿರ್ತಾರೆ, ಹಗ್ಗದ ಮೇಲೆ ನಡೀತಿರ್ತಾರೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಕಲೆ. ನೀವೆಲ್ಲ ಓದ್ತಾ ಇದ್ದೀರಿ, ಮುಂದೆ ಡಾಕ್ಟ್ರುಗಳಾಗ್ತೀರಿ, ಇಂಜಿನಿಯರ್ಗಳಾಗ್ತೀರಿ. ಡಾಕ್ಟ್ರು ಆಗ್ಬೋದಾ ಇಲ್ಲಿ ಓದೋರು? ಏನಪ್ಪ ಡಾಕ್ಟ್ರ್ ಆದವ್ರು ಈಗಲಿಂದ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಕಲಿಸಿ ಸರ್. MBBS ರ್ಯಾಂಕ್ ಗೋಲ್ಡ್ ಮೆಡಲ್ ಬಂದಿರ್ತೀರಿ. ಅವ್ರು ಬರೆದಿರೋ ಅಕ್ಷರ ಯಾವನಿಗೂ ತಿಳಿಯಲ್ಲ. ಅಂತ ಬರೋದು ಅಂದರೆ ಅದೇನು ಮೆಟಾಸಿನೋ, ಮಂಗ್ಯಾನನ ಮಗನೋ, ಮಂಕುದಿಣ್ಣೇನೋ. ಅಂತ ಈಗ ಬರೆದ್ರೆ ಮುಂದೆಲ್ಲ ಟಿಟಿ ಅಂತ ಮಿಂಚು. ಅದನ್ನು ಕರೆಕ್ಟಾಗಿ ಓದೋನು ಯಾರು? ಮೆಡಿಕಲ್ ಶಾಪ್ನಲ್ಲಿ. ಅವರಿಗೂ ಅದು ಏನು ಸಂಬಂಧ ಇದೆಯೋ ಪರಮಾತ್ಮನಿಗೆ ಗೊತ್ತು. ಪಟ್ಪಟ ಅಂತ ಗೀಚಿ ಬರೆದು ಕೊಟ್ಬಿಟ್ಟ. ಪಾಪ ನಮ್ಮ ಹಳ್ಳಿಯವನು ಮುಂದ್ಗಡೆ 3 ಔಷಧಿ, ಹಿಂದ್ಗಡೆ ಎಲ್ಲ ಬರೆದಿದ್ದ. ಅವನು ತಗೊಂಡು ಇಡೀ ಬೆಂಗಳೂರೆಲ್ಲ ಅಡ್ಡಾಡಿದ ಸರ್, ಎಲ್ಲೂ ಸಿಗಲಿಲ್ಲ. ಸಾಯಂಕಾಲ ಬಂದ, ಡಾಕ್ಟ್ರೇ ನೀವು ಬರೆದಿರೋ 3 ಔಷಧಿ ಸಿಕ್ತು, ಹಿಂದಿನ 3 ಔಷಧಿ ಸಿಗಲೇ ಇಲ್ಲ ಸರ್. ಒಂದು ಅಂಗಡಿ ಹೇಳ್ತೀನಿ, ಅಲ್ಲಿ ಸಿಗುತ್ತಾಯ, ಹೋಗಲ್ಲ. ಅಲ್ಲೂ ಕಳಿಸಿದ್ರು. ಅಲ್ಲಿಂದ ಬಂದು ಮತ್ತೆ, ಸಾರ್ ಅಲ್ಲೂ ಸಿಗಲಿಲ್ಲ ಸರ್. ತಾಯಿ ಅಂತ ನೋಡ್ತಾರೆ. ಅಯ್ಯೋ ಬಡ್ಡಿ ಮಗರಿ, ನಾನು ಬರೆದಿರೋದು ಮೇಲ್ಗಡೆ ಅಷ್ಟೇ 3, ಹಿಂದಿಂದು ಪೆನ್ ಮೂಡ್ಲಾರ್ದಕ್ಕೆ ಗೀಚಿದ್ದು. ಏನು ಸಾರ್, ಪೆನ್ ಮೂಡ್ಲಾರ್ದಕ್ಕೆ ಗೀಚಿದ್ದ? ಬಡ್ಡಿ ಮಗ, ಮೆಡಿಕಲ್ ಶಾಪ್ನವನು ಸೋಮವಾರ ದಿವಸ ತರಿಸ್ಕೊಡ್ತೀನಿ ಅಂದ ನೋಡಿ ಸರ್. ಎಂತೆಂಥವ್ರು ಇರ್ತಾರೆ. ಈಗ ನಿಮ್ಮಲ್ಲಿ ಯಾರಾದರೂ ಡಾಕ್ಟ್ರುಗಳಿದ್ರೆ, ಪ್ರೋಗ್ರಾಮಿಗೆ ಬಂದಿದ್ರೆ ಪೇರೆಂಟ್ಸು, ಬರೆದಿರ್ತೀರ ನೀವು ಬೋರ್ಡು, ಡಾಕ್ಟರ್ ಸರಳಾ ದೇಶಪಾಂಡೆ ನೋಡುವ ಸಮಯ ಅಂತೆಲ್ಲ ಬರೀತಾರೆ. ಹೌದಾ? ಅದೇ ಥರ ಪಾಪ ಒಬ್ಬರು ಡಾಕ್ಟ್ರು ಬರೆದಿದ್ಲು. ಗಂಡ ಬೇರೆ, ಹೆಂಡತಿ ಬೇರೆ ಬೇರೆ ಅಕ್ಕಪಕ್ಕದಲ್ಲೇ ಕ್ಲಿನಿಕ್. ಗಂಡ ಡಾಕ್ಟ್ರ್ ಹತ್ರ ಒಬ್ರು ಹೋಗದೆ, ಆ ಸರಳಾ ದೇಶಪಾಂಡೆ ಹತ್ರ ಅಂತ ಏನಿದ್ರೆ ಅವ್ರ ಹತ್ರನೇ ಬಂದು ಕೂತ್ಕೊತಿದ್ದ. ಏನಾಗಿದೆ ಏನಿದೆ ಹೇಳ್ತಿರ್ಲಿಲ್ಲ, ಸೈಲೆಂಟ್ ಆಗಿರೋನು. ಒಂದು ದಿವಸ ಆಗುತ್ತೆ, ನಾನು ಮೆಂಟ್ಲಿರಬೇಕು ಅಂತ ಒಂದು 3-4 ದಿವಸ ಬಿಟ್ಲು. ಒಂದು ವಾರ ಆದಮೇಲೆ ಗಂಡನಿಗೆ ಹೇಳಿದ್ದ, ರೀ ಅವ್ನು ಬಂದು ಕೂರ್ತಿದ್ದಾನೆ,
ನೀವು ಅವ್ನು ಒದ್ದೋಡಿಸ್ಬೇಕು. ಅವ್ನು ಏನು ತೋರಿಸ್ಕೊಳ್ತಾ ಇಲ್ಲ, ಬರೀ ನನ್ನೇ ನೋಡ್ತಾನೆ ಅವನು. ಡಾಕ್ಟ್ರ್ ಬಂದರು, ನೋಡಿ ಸರ್, ಕೇಳಿದ್ರು, ಏನೋ ಬರೀ ನೋಡ್ತಾ ಕೂಡ್ತೀಯ ನಾನು ಹೇಳ್ತೀನಿ. ಸರ್, ನೀವು ಬೋರ್ಡ್ ಏನು ಬರೆದಿದ್ದೀನೋ ಅದನ್ನು ಪಾಲಿಸ್ತಾ ಇದ್ದೀನಿ ನಾನು. ಏನು ಬರೆದಿದೆ ಬೋರ್ಡು? ಡಾಕ್ಟರ್ ಸರಳಾ ದೇಶಪಾಂಡೆ ನೋಡುವ ಸಮಯ 8ರಿಂದ 1. ಹೌದಾ? ಅದಕ್ಕೆ ಬೋರ್ಡ್ ಬರೆಯುವಾಗಲೂ ಕೂಡ ಭಾಳಷ್ಟು ಹುಷಾರಿಯಿಂದ ಇರಬೇಕು ಅಂತ ಹೇಳ್ತಾ, ಮಕ್ಕಳು ಕಾಯ್ತಿದ್ದಾರೆ. ಆ ಮಕ್ಕಳು ನೋಡಿದರೆ ಚುರ್ರು ಅಂತದೆ ಕರಳು. ಮೇಕಪ್ ಮಾಡ್ಕೊಂಡು ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ ಬಂದಿದ್ದಾರೆ. ಭಾಳ ಶಾಂತ ರೀತಿಯಿಂದ, ನಿಮ್ಮ ಗಲಾಟೆ ಇಲ್ಲ. ಅಲ್ಲಿ ಮೇಲ್ಗಡೆ ಮೇಕಪ್ ಮಾಡ್ಕೊತಿರ್ಬೋದು ಮೋಸ್ಟ್ಲಿ, ಅವ್ರ ಗಲಾಟೆ ಜಾಸ್ತಿ ಇದೆ. ಭಾಳ ಅದ್ಭುತವಾದಂಥ BGS ಬ್ಲೂಮ್ಫೀಲ್ಡ್ ಶಾಲೆ. ನಾನು ಕನ್ನಡ ಮೀಡಿಯಮ್ ಓದ್ದವನು, ಇಂಗ್ಲೀಷ್ ಮೀಡಿಯಮ್ ಓದ್ದವನಲ್ಲ. ಇಂಗ್ಲೀಷ್ ಓದಿದರೆ ಬರೀ ಫಾರಿನಲ್ಲೇ ಭಾಷಣ ಮಾಡಬೇಕಾಗಿತ್ತು. ನನಗೆ ಫಾರಿನಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ. ನಾನು ಸುತ್ತಿರೋ ಊರುಗಳು ಆಗಲೇ ಹೇಳಿದೆ, ಕರ್ನಾಟಕದಲ್ಲಿ 432 ಊರು, 4000 ಕಾರ್ಯಕ್ರಮ. ಅದು ಕೇವಲ ಕನ್ನಡ ಭಾಷೆಯನ್ನು ಪ್ರೀತಿಸ್ತೀನಿ. ನಾನು BCom ಗ್ರ್ಯಾಜುಯೇಟು, ಕನ್ನಡ ಮೀಡಿಯಮ್. ಇವತ್ತವರೆಗೂ ನನಗೆ ಲೆಕ್ಕಪತ್ರ ಬರಲ್ಲ. ಓದಿದ್ದೆಲ್ಲ ಮರೆಸಿದ್ದು ಬೀಚಿ ಸಾಹಿತ್ಯ. ದಯವಿಟ್ಟು ನಿಮ್ಮೆಲ್ಲರಲ್ಲಿ ವಿನಂತಿ, ಬಿಡುವಿನ ವೇಳೆಯಲ್ಲಿ ಮೊಬೈಲ್ ತಿಕ್ತಾ ಕೂಡಬೇಡಿ, ಪುಸ್ತಕದ ಪುಟಗಳನ್ನು ತೆರೀತಾ ಕೂತ್ಕೊಳ್ಳಿ. ನೀವು ಈ ಥರ ಮುಂದಿನ ವರ್ಷ ಮೈಕಲ್ಲಿ ನಿಂತು ಮಾತಾಡ್ತೀನಿ, ಚಾಲೆಂಜ್ ಮಾಡ್ತೀನಿ. ಹೌದಾ? ತಲೆಯನ್ನು ತುಂಬಿಕೊಂಡ್ರೆ ಬಾಯಿಯಿಂದ ತಾನೇ ಬರ್ತದೆ. ನಾವು ಕಾದಂಬರಿಗಳನ್ನೇ ಓದೋದು ಬಿಟ್ಟಿದ್ವಿ. ನಾನು ನಮ್ಮ ತಾಯಿಯಿಂದ ಕಾದಂಬರಿ ಓದೋದು ಕಲಿತೆ. ನಮ್ಮಮ್ಮ ಅಡುಗೆ ಮಾಡ್ತಾ ಮಾಡ್ತಾ ಒಂದು ಕೈಯಲ್ಲಿ ಕಾದಂಬರಿ ಹಿಡಿದು ಓದ್ತಿದ್ಲು. ಆವಾಗ ಗ್ಯಾಸ್ ಕೂಡ ಇರಲಿಲ್ಲ. ಓದ್ತಾ ಓದ್ತಾ ಒಲೆಯ ಕಟ್ಟಿಗೆನ ಸರಿ ಮಾಡ್ತಿದ್ಲು. ಮನೆ ನಮ್ಮಮ್ಮ ತೀರ್ಕೊಂಡು ಕೇವಲ 3 ತಿಂಗಳಾಯ್ತು, ಅದಕ್ಕೆ ಕೂದಲು ಕಡಿಮೆ ಇದೆ. 83 ವರ್ಷಕ್ಕೆ ನಮ್ಮಮ್ಮ ತೀರ್ಕೊಂಡು. ಕನ್ನಡಕ್ಕೆ ಆಗ್ತಿರ್ಲಿಲ್ಲ. ಅವಳು ತ್ರಿವೇಣಿ, MK ಇಂದಿರಾ, ಉಷಾ ನವರತ್ನಾರಾಮ್, ಅನುಪಮಾ ನಿರಂಜನರ ಕಾದಂಬರಿಗಳನ್ನ ಓದಿ ಆ ಸಾಹಿತ್ಯದ ರುಚಿಯನ್ನು ನನಗೆ ಹಚ್ಚಿದ್ಲು. ಆಮೇಲೆ ನಾನು ಗಂಡಸರ ಕಾದಂಬರಿ ಓದೋದಕ್ಕೆ ಶುರು ಮಾಡಿದೆ. BG ಅವರ ಸಾಹಿತ್ಯ ಓದಿ ಇವತ್ತು ನಿಮ್ಮಂಥ ಹಿರಿಯರ ಮುಂದೆ, ಜ್ಞಾನಿಗಳ ಮುಂದೆ, ಗೋಲ್ಡ್ ಮೆಡಲಿಸ್ಟ್ಗಳ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತ ಹೇಳ್ತಾ, ನನ್ನನ್ನು ಕರೆಸಿ, ಗೌರವಿಸಿ, ಸನ್ಮಾನಿಸಿ, ನನ್ನ ಮಾತುಗಳನ್ನು ಕೇಳಿದ್ದಕ್ಕಲ್ಲ ಸಹಿಸಿಕೊಂಡದ್ದಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.